ಈಕಿನ ನಮ್ಮ ಬರ್ಡೇಗಲ್ಲ ಹ್ಯಾಪಿ ಬರ್ಡೇ ಟು ಯು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಆರಾಮದಿರಿ ಅನ್ಕೋತೀವಿ, ನಾವು ಆರಾಮದೀವಿ. ಇವತ್ತು ಸ್ಪೆಷಲ್ ಲಾಗ್ ಐತಿ. ಹೋಗಲ್ಲ ನೋಡ್ರಿ, ನಾವು ಫುಲ್ ಎಲ್ಲರೂ ರೆಡಿ ಆಗೀವಿ. ಒಂದು ಹೋಟೆಲಿಗೆ ಹೋಗೋದೈತಿ, ಅಂದ್ರೆ ಬರ್ಡೇ ಪಾರ್ಟಿ ಐತಿ. ಜಾನು ಅಂತೇಳಿ ನಮ್ಮ ಮನೆಯವರ ತಂಗಿ ಆಗ್ಬೇಕು. ನೀವು ಲಾಸ್ಟ್ ಲಾಗ್ ಒಳಗೆ ನೋಡಿರಿ, ರಾಖಿ ಕಟ್ಟಾಣ ನೋಡ್ರಿಕಿ. ಸೊ ಆಕಿ ಬರ್ಡೇ ಐತಿ, ಅದಕ್ಕೂ ಹೊಂಟೀವಿ. ಅದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಐತಿ. ನಮ್ಮ ಸುಷ್ಮಾ ಬಂದಾಳ. ಸುಷ್ಮಾ ಯಾರಂತ ತೋರಿಸ್ಲಿ ನಿಮಗೆ, ತೋರಿಸ್ತಂತಡ್ರಿ. ರೆಡಿ ಆಗತ್ತಾವ ಆಕಿನೂ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಕಿ ಸುಷ್ಮಾ ಅಂದ್ರೆ ನಮ್ಮ ತಂಗಿ ಫ್ರೆಂಡ್. ಅದ್ರ ಜೊತೆ ಕ್ವಾರ್ಟರ್ಸ್ ಒಳಗೆಲ್ಲ ನಾವು ಜೊತೆಗೆ ಬೆಳೆದೇವಿ. ಅಂದ್ರೆ ನಾವು ಸಣ್ಣದಿದ್ದಾಗ ಮದುವೆಕಿನ ಮುಂಚೆ ಕ್ವಾರ್ಟರ್ಸ್ನಾಗ ಇದ್ವಿ, ಅಪ್ಪಾಜಿ ಕ್ವಾರ್ಟರ್ಸ್ನಾಗ ಇದ್ವಲ್ಲ. ಸೊ ಅಲ್ಲಿ ಆಕಿ ನಮ್ಮ ತಂಗಿ ಕ್ಲಾಸ್ಮೇಟ್ ಇದ್ಲು. ಆದ್ರೆ ಆಕಿಕಿನ ನನ್ಗೆ ಜಾಸ್ತಿ ಹಚ್ಕೊಂಡ್ರ. ಆಕಿ ಜಾಸ್ತಿ ಅಂದ್ರೆ ಜಾಸ್ತಿನೇ ಹಚ್ಕೊಂಡ್ರ. ನಾವು 3 ಜನ ಮಾರ್ಕೆಟ್ ಆಗಲಿ, ಕಾಲೇಜ್ ಟೈಮ್ನಾಗ ಅಂದ್ರೆ ಒಂಥರ ಫ್ರೆಂಡ್ ಅನ್ಬೋದು. ಸೊ ಜೊತೆಗೆ ಅಡ್ಡಾಡೋದು, ಕೆಳಗೆ ಕುತ್ಕೊಳ್ಳೋದು, ಮಾತಾಡೋದು, ಹರಟಿ ಹೊಡಿಯೋದು, ಇಂಥವೆಲ್ಲ ಭಾಳ ಮಾಡೇವಿ ನಾವು. ಸೊ ತೋರಿಸ್ತೀನಿ ನಿಮಗೆ. ಅಲ್ಲಿ ನೋಡ್ರಿ ನಮ್ಮ ಬುಜ್ಜಿಮ ಪಿಂಕ್ ವೈಟ್ ಪಿಂಕ್ ಕಾಂಬಿನೇಷನ್. ನಾನು ಪಿಂಕ್ ಡ್ರೆಸ್ ಹಾಕೊಂಡೀನಿ. ಸೊ ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಇವ್ನು ಕೆಳಗೆ ಬಿಡ್ತಾನ ಬಿಟ್ರೆ ಕಮೆಂಟ್ ಮಾಡ್ರಿ. ನಮ್ಮ ಸಮ್ಮನು ಪಿಂಕ್ ಹಾಕೋಣ. ನಾವು 3 ಜನ ಫುಲ್ ಪಿಂಕ್ ಒಳಗದೇವಿ. ನಾ ಹೇಳಿದ್ನಲ್ಲ ನಮ್ಮ ಮನೆಗೆ ಸುಷ್ಮಾ ಬಂದಾಳ ಅಂತೇಳಿ. ಆ ಸುಷ್ಮಾ ಯಾರಂತ ತೋರಿಸ್ತೀನಿ ನಿಮ್ಗೆ. ಬಾ ಸುಷ್ಮಾ. ನೋಡ್ರಿ, ಇವಳ ನಮ್ಮ ತಂಗಿ ಫ್ರೆಂಡ್. ಆದ್ರೆ ಅದ್ರ ಜೊತೆಗೆ ನಮಗೂ ತಂಗಿ, ಬೆಸ್ಟ್ ತಂಗಿ ಅನ್ಬೋದು. ನನ್ಕಿನ ಹೈಟ್ ಅದಾಳ, ಅದನ್ನ ಲೆಕ್ಕ ಇಟ್ಕೋಕ್ ಹೋಗ್ಬೇಕು. ನಂಗೆ ಇಟ್ಟದನ್ನ ಅದಕ್ಕೆ ಹೈಟ್ ಭಾಳ ಆಕಿ. ನಮ್ಮ ಕೊಡ್ರೆಸ್ ಒಳಗ ನನ್ನ ಕೂದ್ಲ, ಈಕಿ ಕೂದ್ಲ ಅಂದ್ರೆ ಫುಲ್ ಎಲ್ಲಾರು ಲೈಕ್ ಮಾಡ್ತಿದ್ರು. ಯಾಕಂದ್ರೆ ಅಕ್ಕಿ ಕೂದ್ಲಾನು ಉದ್ದ, ನನ್ನ ಕೂದ್ಲಾನು ಉದ್ದ. ಈಗೆಲ್ಲ ಶಾರ್ಟ್ ಆದ್ರೆ ಸ್ವಲ್ಪ ಹೈಟ್ ಬೆಳೆದೇನಿ. ನಮ್ಮ ಅಕ್ಕ ಸ್ವಲ್ಪ ಕುಳ್ಳ ಅದಾಳ, ಆದ್ರೆ ನನ್ನ ಫ್ರೆಂಡ್ ನನ್ನಷ್ಟ ಹೈಟ್ ಅದಾಳ. ಇವ್ರಿಬ್ರು ಫ್ರೆಂಡ್ಸ್ ಹೈಟ್ ಅದಾಳ. ಆದ್ರೆ ನನ್ನ ಫ್ರೆಂಡ್ ಗಿಂತ ನಮ್ಮ ಅಕ್ಕ ಜೊತೆ ಬಹಳ ಕ್ಲೋಸ್ ಅದೇ ನಾನು ಮೊದ್ಲಿಂತಾನು. ಈಗ ಏನಿಲ್ಲ ಅಂದ್ರೂ ಒಂದು 15 ವರ್ಷ ಆತ ನಾವಿಬ್ರು ಫ್ರೆಂಡ್. 18 ವರ್ಷ ಆಗಿರ್ಬೋದ. 15 ವರ್ಷ ಆತ. ಈಗ ಸ್ವಲ್ಪ ಗ್ಯಾಪ್ ಅಂದ್ರೆ ಒಂದ್ 2-3 ವರ್ಷ. ನನ್ನ ಮ್ಯಾರೇಜ್ ಆದ್ರೂ ನಾ ಬಿಟ್ಟಿರ್ಲಿಲ್ಲ. ಆಕ್ಚುಲಿ ನಾ ಇಲ್ಲೇ ಇದ್ದೆ, ಕ್ವಾರ್ಟರ್ಸ್ ನಿಯರೇ ಇದ್ದೆ. ಸೊ ಬರ್ತಿದ್ಲು, ಹೋಗ್ತಿದ್ವಿ. ಈಗ ಅಕ್ಕಿ ಮ್ಯಾರೇಜ್ 3 ವರ್ಷ ಆತಲ್ಲ. 3 ವರ್ಷ ಆತ ಮ್ಯಾರೇಜ್ ಆಗಿ. ಸೊ ಅಕ್ಕಿ ಒಂಚೂರು ದೂರ ಆಗ್ಯಾಳ ಅನ್ನೋದಷ್ಟ, ಕಲ್ಗಟ್ಟಿಗೆ ಹೋಗ್ಬೇಡ. ಅದು ಬಿಟ್ರೆ ಲಾಸ್ಟ್ ಇಯರ್ ನಾನು ಅಕ್ಕ ಮನಿಗ್ ಬಂದಿದ್ದೆ. ಈಗ ಮತ್ತೊಂದು ಹೊಸ ಮನಿ ತಗೊಂಡಾರ ಅಂತ ಹೇಳಿ ಈಗ ಮತ್ತೊಂದ್ಸರಿ ಎಂಟ್ರಿ ಆಗ್ಯಾನ ನಾನು. ಸೊ ಈಗ ಎಲ್ಲಾರು ಸೇರಿ ಈಗ ಎಲ್ಲೋ ಒಂದ್ ಪಾರ್ಟಿ ಐತೆ ಅಂತ ಹೋಗಾಕತ್ತಿದ್ವಿ. ಸೊ ಈಗ ನಿಮ್ಗೆ ಹೆಂಗಾರು ಗೊತ್ತೈತಿ, ಲಾಗ್ ಒಳಗ ಅಕ್ಕ ಎಲ್ಲ ಅವ್ರ ಮನಿ ಬಗ್ಗೆ ತೋರ್ಸೇ ಇರ್ತಾಳ. ನಾನೇನು ಹೇಳೋದ್ ಬೇಡ. ಅಂದ್ರೂ ಒಂದ್ ಸ್ವಲ್ಪ ನಮ್ಮ ಅಕ್ಕನ ಬಗ್ಗೆ ಸ್ವಲ್ಪ ಹೊಗಳ್ಕೋಬೇಕಂತ ಆಸೆ ನನಗ. ಸೊ ಏನಿಲ್ಲ, ನಮ್ಮ ಅಕ್ಕನಷ್ಟು ಹೇಳಿದ್ರೆ ನಮ್ಮ ಮಾಮಾರ್ ಬೇಜಾರಾಗ್ತಾರೆ ಆಕ್ಚುಲಿ. ಸೊ ನಮ್ಮ ಮಾಮಾರ್ ಬಗ್ಗೆ ಹೇಳ್ಬಿಡ್ತೀನಿ ಫಸ್ಟ್. ನಮ್ಮ ಮಾಮಾರಿಗೆ ಕಾಂಟ್ಯಾಕ್ಟ್ ಒಳಗೆ ಸಿಕ್ತಾರ ನಿಮ್ಗೆ. ಯಾಕಂತ ಹೇಳಿದ್ರೆ ಅವ್ರ ಮನೆ ಸಾಕಷ್ಟು ಒಂದು ಸಾಕು ಪ್ರಾಣಿಗಳನ್ನ ಅವ್ರ ಏನ್ ಮಾಡ್ತಾರ, ಮಾರಾಟ ಮಾಡ್ತಾರ. ಸೊ ಆನ್ಲೈನ್ ಒಳಗೆ ಇರ್ತಾರ, ಕಾಂಟ್ಯಾಕ್ಟ್ ಮಾಡ್ರಿ. ಸೊ ಖರೀದಿ ಮಾಡ್ರಿ. ನೋಡ್ತಿರ್ಬೋದು, ಆಲ್ಮೋಸ್ಟ್ ತೋರ್ಸಿರ್ತಾರ ನಿಮ್ಗ. ಸೊ ಗಿಳಿ ಅದಾವು, ನಾಯಿ ಮರಿ ಅದಾವು, ಫಿಶ್ ಅದಾವು, ಮತ್ತೆ ಏನದಾವ್ರಿ, ಕ್ಯಾಟ್ ಅದಾವು, ಹ್ಯಾಮ್ಸ್ಟರ್ಸ್ ಅದಾವು, ಎಲ್ಲಾ ತರದ ಪಕ್ಷಿ ಅದಾವು. ಸೊ ಸ್ನೇಕುನು ಅದಾವು, ಬಟ್ ಖರೀದಿ ಮಾಡಕ್ ಆಗಂಗಿಲ್ಲ ಯಾರು. ಸೊ ಇದನ್ನೆಲ್ಲ ನೀವು ಖರೀದಿ ಮಾಡ್ಬೋದ. ಸೊ ಅದ್ರ ಜೊತೆನೇ ಯಾವ ನಗರಕ್ಕ ಇದೆ ಸರ್? ಉಳ್ಕಲ್ ತಾಜ್ ನಗರ್ ಒಳಗ ಅಕ್ಕ ಅಂದ್ರೆ ಒಂದು ಶಾಪ್ ಐತಿ, ಡಿಕ್ಷನರಿ ಶಾಪ್. ಸೊ ನಿಯರೆಸ್ಟ್ ಯಾರು ಅದಿರಲ್ಲ, ಸೊ ಬಂದ್ ವಿಸಿಟ್ ಕೊಟ್ಟ ನಿಮ್ಗೆ ಏನ್ ಬೇಕದ ಒಂದ್ ಕಡಿಮೆ ಬೆಲೆ ಒಳಗ ಕೊಡ್ತಾಳ ಅಕ್ಕ. ಮಾರ್ಕೆಟಿಗೆ ಹೋಗಿ ಬಸ್ ಚಾರ್ಜ್ ಖರ್ಚು ಮಾಡ್ಕೊಂಡು ಹೋಗಿ ತರೋದು ಅಷ್ಟ ಆಗತ್ತ. ಸೊ ಇಲ್ಲೇ ಪಕ್ಕದೊಳಗ ಐತಿ. ಸೊ ಬಂದ ಎಲ್ಲಾರು ಖರೀದಿ ಮಾಡಿದ್ರೆ ನಮಗೂ ಖುಷಿ ಆಗತ್ತ. ಸೊ ಮತ್ತೇನ್ ಹೇಳ್ಬೇಕ ಹೊಸ ಹೇಳಿದ್ರೆ, ನನ್ನ ಫ್ರೆಂಡ್ ನೋಡು ಅವಾಗಿಂದ ನಮ್ಮ ಅಕ್ಕನ ಜೊತೆಗೆ ಮಾತಾಡತ್ತೀನಿ. ನನ್ನ ಫ್ರೆಂಡ್ ಅಂತೂ ಬರೋಲ್ಲ, ಅಲ್ಲೇ ಕುಂತು ಬಿಟ್ಟಾಳ. ಈಗ ಕರಿಯೋಣಕ್ಕೆ ಏನು ಮಾಡಂಗಿಲ್ಲ, ಬಂದ ಜಸ್ಟ್ ಹಾಯ್ ಅಂತ ಮಾಡ್ತಾಳ ಅಷ್ಟ. ನೋಡ್ರಿ, ನನ್ನ ಫ್ರೆಂಡ್ ಬಂದು ಬಿಟ್ಲ. ಇಷ್ಟೊತ್ತನ ನಾವು ಲಾಗ್ ಮಾಡಕತ್ತಿ, ಇಷ್ಟೋ ಮಟ ಏನ್ ಬಂದಿಲ್ಲಕ್ಕಿ. ಈಗ ಯಾಕೆ ಬಂದಾಳ ಅಂತಂದ್ರೆ ಅಟ್ಲೀಸ್ಟ್ ಹಾಯ್ ಮಾಡಿ ಹೋಗೋಣ ಅಂತ ಬಂದಾಳ. ಹಾಯ್ ಅಂತ ಮಾಡ್ತಾಳಕ್ಕಿ. ಆಕ್ಚುಲಿ ಹೇಳ್ಬೇಕಂದ್ರೆ ಅದೇ ಹೇಳ್ಬೇಕು. ಈಕಿ ಫ್ರೆಂಡ್, ಆದ್ರೂ ಅವ್ರದ್ದು ಜಾಸ್ತಿ ಮ್ಯಾಚಿಂಗ್ ಇಲ್ಲ. ನಮ್ಮಿಬ್ರು ಮ್ಯಾಚಿಂಗ್ ಜಾಸ್ತಿ ಅದ. ಅಂದ್ರೆ ಸೋಷಿಯಲ್ ಮೀಡಿಯಾದಾಗ ಬಾಳ ಇರ್ತಾರೆ. ಆಲ್ಮೋಸ್ಟ್ ರೀಲ್ಸ್ ಅದೆಲ್ಲ ಮಾಡ್ತಾಳ.
ನನ್ನ ಫ್ರೆಂಡ್ ಬಗ್ಗೆ ಹೇಳ್ಬೇಕಂದ್ರೆ ಪಾಪಕ್ಕೆ ಬೆಳಗ್ಗೆಯಿಂದ ಹೋಗಿ ಸಂಜೆ ಮಟ್ಟ ಕೆಲಸ ಮಾಡ್ತಾಳ. ಆಕಿಗೆ ರೀಲ್ಸ್ ಹಿಂಗ ಲಾಕ್ಸ್ ಮಾಡೋ ಇಂಟ್ರೆಸ್ಟ್ ಇಲ್ಲ ಆಕಿಗೆ. ಮೊದ್ಲಿಂದ ಇಲ್ಲಿ ಈಗ ಅಂತಲ್ಲ, ಸಣ್ಣಕ್ಕಿದ್ದಾಗಿಂದ ಆಕಿ ಅದಕ್ಕೆ ಮಾಡ್ತಿದ್ವಿ ಮುಂಚೆ. ಅಷ್ಟೇ ನನ್ ಕರ್ಕೊಂಡ್ ಏನೋ ಲಾಕ್ಡೌನ್ ಟೈಮ್ ಒಳಗ ಒಂದಿಷ್ಟು ಮಾಡ್ಯಾಳ ನೋಡು, ಅದನ್ ಬಿಟ್ರೆ ಏನು ಮಾಡಿಲ್ಲಕಿ. ಬಟ್ ಬಿಫೋರ್ ಮ್ಯಾರೇಜ್ ಕ್ವಾರ್ಟರ್ಸ್ ಒಳಗಿದ್ದಾಗ ಮಾಡ್ಕೋತೀವಿ. ಈಗೆಲ್ಲ ಡಿವೈಡ್ ಆಗಿವಿ. ಇವತ್ತ ಲಾಸ್ಟ್ ಇಯರ್ ಗಣಪತಿ ಹಬ್ಬಕ್ ಬಂದಿದೆ, ಈ ವರ್ಷ ಗಣಪತಿ ಹಬ್ಬಕ್ಕೆ ಬಂದೇನಿ. ಸೊ ಒಂದು ಲಾಗ್ ಮಾಡೋಣ ಅಂತ ಹೇಳಿ ಖುಷಿ ಆತ. ಇವ್ರ ಜೊತೆ ಎಲ್ಲ ಸೇರಿ ಲಾಗ್ ಮಾಡಿದ್ದಕ್ಕ. ಹಂಗೆ ನಮ್ ಚಾನೆಲ್ ನಮ್ಮ ಅಕ್ಕನ ಚಾನೆಲ್ ನಮ್ ಚಾನೆಲ್ ಎಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ಇಯರ್ ನಾನು ಇದೇ ವರ್ಷ ಬಂದಾಗ ಇನ್ನು ಹೈಯೆಸ್ಟ್ ಸಬ್ಸ್ಕ್ರೈಬ್ ಮಾಡೋದು ಇರ್ಬೇಕ ನಮ್ ಜೊತೆ ಅಂತ ಹೇಳ್ಕೊಂತ ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನನ್ನ ಬಗ್ಗೆ ಇಷ್ಟೆಲ್ಲ ಹೇಳಿದ್ದಕ್ಕೆ, ಅದ್ರಲ್ಲೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತೆಲ್ಲ ಹೇಳಿದ್ದಕ್ಕೆ ಎಷ್ಟೋ ಏನೋ ಒಂಥರ ಖುಷಿ ಅನಿಸ್ತತಿ. ಮಾಡಿದ್ದಕ್ಕೂ ಸಾರ್ಥಕ ಆತಲ್ಲ ಅಂತ ಅನಿಸ್ತತಿ. ಸೊ ಬರ್ರಿ ಈಗ ನೆಕ್ಸ್ಟ್ ಬರ್ಡೇ ಮಾಡಕ್ಕಂತ ಹೋಗೋಣಂತ ಬರ್ರಿ. 1 hour later. ಇಲ್ಲಿ ನೋಡ್ರಿ, ಜಾನೂನ್ ಬರ್ಡೇ ಸಲುವಾಗಿ ಕೇಕ್ ತೊಗೊಳಕಂತೇಳಿ ದ ಕೇಕ್ ಲ್ಯಾಂಡಿಗೆ, ಅಂದ್ರೆ ಇದು ವಿದ್ಯಾನಗರ್ BB ಅಪೋಸಿಟ್ ಐತಿ. ಸೊ ಈ ಶಾಪಿಗೆ ಬಂದು ಕೇಕ್ ತೊಗೊಳತ್ತೀವಿ. ನೋಡ್ರಿ, ನಾವು ಜಾನೂನ್ ಬರ್ಡೇ ಸೆಲೆಬ್ರೇಷನ್ ಮಾಡೋಕೆ ದ ಡಿವೈನ್ ರೂಫ್ ಟಾಪ್ ರೆಸ್ಟೋರೆಂಟಿಗೆ ಬಂದೇವಿ. ಹುಬ್ಳಿ ವಿದ್ಯಾನಗರದೊಳಗೈತಿ. ಸೊ ಮಸ್ತ್ ಐತಿ. ಸೊ ಬರ್ರಿ ನೋಡೋಣ ಏನೇನಾಗತ್ತೆ. ನೋಡ್ರಿ, ಈಕಿನ ನಮ್ಮ ಬರ್ಡೇಗಲ್ಲ ಈಕಿನ ನೋಡಿರಿ ನೀವು ಲಾಸ್ಟ್ ಹೋಗುವಾಗ. ಸೊ ಈಕಿದು ಹುಟ್ಟಿದಪ್ಪ ಮಾಡೋಣಂತ್ರಿ. ಇದು ಅಲ್ಲ ಸುಷ್ಮಾ, ನೀನು ಹೋಗು. ಸುಷ್ಮಾ, ನೀನು ಹೋಗಲ್ಲಿ, ನಾವು ಫೋಟೋ ತೆಗಿಯಕ್ ನಿಂತೀವಿ. ಹೋಗು. ಹ್ಯಾಪಿ ಬರ್ಡೇ ಟು ಯು. ಪೆಟ್ರೋಲ್ ಅಂತ ಫಿಕ್ಸ್ ಮಾಡ್ಬಿಟ್ಟ ನನ್ನ. ಆಮೇಲೆ ಹ್ಯಾಪಿ ಬರ್ಡೇ ಜಾನು. ಹ್ಯಾಪಿ ಅನ್ನ ಬುಜ್ಜಿ, ಹ್ಯಾಪಿ ಅನ್ ಹ್ಯಾಪಿ.
ಅದು ಶೂಲಿಲಾಂದು ಗಿಫ್ಟ್ ಅದು. ಅವರು ಫ್ರೆಂಡ್ಸ್ ಸೇರಿ ಮಾಡಿರುವಂಥ ಗಿಫ್ಟು. ಇಬ್ಬರು ಶಿವಲೀಲಾ ಮತ್ತು ಸುಷ್ಮಾ ಅವರು. ಈಗ ವಿಡಿಯೋ ಮಾಡತ್ತಾಳೋ ಅದಕ್ಕೆ ತಿಂತಿ ನೋಡಾಕ ನಿನಗೆ ಇಷ್ಟ ಆಯಿತೋ ಇಲ್ಲೋ ಹೇಳು. ಇಲ್ಲ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನನಗಿಷ್ಟ. ಯಾವಾಗಲೂ ನಾ ಇಯರಿಂಗ್ಸ್ ಭಾಳ ಯೂಸ್ ಮಾಡ್ತೀನಿ. ಅದು ಜುಮ್ಕಿ ಭಾಳ ಹಾಕೋತೀನಿ ನಾನು. ಬ್ಯಾಂಗಲ್ಸ್ ಇಷ್ಟ ಆಯ್ತು. ನೆಕ್ಸ್ಟ್ ಗಿಫ್ಟ್ ಯಾರ್ದು? ಯಾವುದು ಇದೆ? ಅದು ನಿಮ್ಮ ಅಣ್ಣಂದು. ಈಗ ನಮ್ಮ ಅಣ್ಣನ ಗಿಫ್ಟ್ ಓಪನ್ ಮಾಡಂತ. ನಮ್ಮ ಅಣ್ಣ ಪೆಟ್ರೋಲ್ ತಂದಿದ್ದೆ. ಪೆಟ್ರೋಲ್ ಬಾಟ್ಲ್ ಸಣ್ಣ ಅದೇ ಅನ್ನೋತೀನಿ ನಾನು. ಅವ್ರಿಗೆ ಏನು ಕರ್ಕೊಳ್ರಿ ನೀವು ನನ್ನ ಜೊತೆ ಕರ್ಕೊರಿ. ಅದು ಆ್ಯಕ್ಚುಲಿ ಬಾಕ್ಸ್ ಬೇರೆದು. ಅದು ಬುದ್ಧಿಂಗತೆ ನಾ ಶಾಂತಾಗಿರ್ಲಿ, ಎಲ್ಲ ಪಾಸಿಟಿವ್ ಯೋಚನೆ ಮಾಡ, ಯಾವುದು ನೆಗೆಟಿವ್ ಯೋಚನೆ ಮಾಡ್ಬೇಡ ಅಂತ ಕೊಟ್ಟಾನ ಅಂತ ವಿಚಾರ. ನಾನು ಭಾಳ ಟೆನ್ಷನ್ ಮಾಡ್ಕೋತೀನಿ ಎಲ್ಲದಕ್ಕೂ. ಅದಕ್ಕೆ ಕೊಟ್ಟಾನ ಅಂತ ಅನ್ಕೋತೀನಿ ನಾನು. ಥ್ಯಾಂಕ್ ಯು ಅಣ್ಣ. ಬುದ್ಧಿಂಗತೆ ಸೆಲೆಕ್ಷನ್ ಅಣ್ಣಂದು, ಬಟ್ ಐಡಿಯಾ ನಂದು. ಅದೇ ಅಂದ್ರೆ ಬುದ್ಧಿಂಗತೆ ಹೇಳಿದ್ ನಾನು ಐಡಿಯಾ, ಬಟ್ ಸೆಲೆಕ್ಷನ್ ಅವರು ಹೋಗಿ ತೊಗೊಂಬಂದಿದ್ದು ಅವರು. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಸೂಪ್ ತೊಗೊಂಡೆ ನೋಡ್ರಿ. ಮೊದಲಿಗೆ ಸೂಪ್ ತೊಗೊಂಡಿವಿ. ಹಾಂ, ಇವರೆಲ್ಲ ನಾನ್ ವೆಜಿಟೇರಿಯನ್. ಸೊ ಇವರು ನಮ್ಮದು ವೆಜ್, ನಮ್ಮದು ಮೆನ್ಸ್. ಇವರು ಫುಲ್ ನಾನ್ ವೆಜ್. ಸೊ ನಾನು ಮತ್ತೆ ಬಡ್ಡೆಗಲ್ ವೆಜ್ ಮೆಂಚು ಅಲ್ಲ ಇದು. ವೆಜ್ ಮೆಂಚು ಸೂಪು. ಇಲ್ಲಿ ಸ್ಟಾರ್ಟರ್ ಇನ್ನೊಂದು ಏನು ಬಂತಂದ್ರೆ ಫಿಂಗರ್ ಚಿಪ್ಸ್. ಸೊ ಇದಂತೂ ಸಮ್ಮಗ ಮನುಗ. ಇದು ನೋಡ್ರಿ ಬೇಬಿ ಕಾರ್ನ್ 65. ಸೊ ಎಂಜಾಯ್ ಮಾಡೋನು. ಸರ್ವ್ ಮಾಡು. ಮತ್ತು ಬಿರಿಯಾನಿ ತೊಗೊಂಡ್ವಿ. ಲಾಸ್ಟಲ್ಲಿ ಲೆಮನ್ ಜ್ಯೂಸ್. ನೀ ಹೊಡಿತಿ ಬುಜ್ಜಿ ಗಾಡಿ ಹೊಡಿತಿ. ಇಲ್ಲಿ ನೋಡಿಲ್ಲ. ಹಾಯ್ ಮಾಡು. ನೋಡ್ರಿ ನಮ್ ಬುಜ್ಜಿ ಡ್ರೈವಿಂಗ್ ಮಾಡೋತಾನ, ಕಾರ್ ಓಡಿಸೋತಾನ ಸ್ಟೇರಿಂಗ್ ಹಿಡ್ಕೊಂಡು. ಅವನು ಖುಷಿ ನೋಡ್ರಿ. ನೋಡಿದ್ರಲ್ಲ ಇವತ್ತಿನ ಲಾಗು, ಬರ್ಡೇ ಲಾಗು. ಮತ್ತು ಸುಷ್ಮಾ ಬಂದಿದ್ಲು. ಸೊ ಜಾನನ್ ಬರ್ಡೇ ಅದೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಡಿವೈನ್ ಹೋಟೆಲು. ಸೂಪರ್ ಆಗಿತ್ತು. ಒಂದ್ಸರಿ ನೀವು ಬಂದು ವಿಸಿಟ್ ಮಾಡಿರಿ. ಸೊ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಮಾರ್ಕೆಟ್ ಮಾಡೋದಿತ್ತು, ಅದನ್ನು ವಿಡಿಯೋ ತೊಗೊಳಕ್ಕಾಗಲಿಲ್ಲ. ನಾನು ಭಾಳ ಕಿರಿಕಿರಿ ಮಾಡತ್ತಿದ್ದೆ. ಸೊ ರಿಟರ್ನ್ ಮನೆಗೆ ಹೊಂಟೇವಿ. ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ.